1892ರಲ್ಲಿ ಮೈಸೂರಿಗೆ ಭೇಟಿ ಕೊಟ್ಟಿದ್ದಂಥ ಸ್ವಾಮಿ ವಿವೇಕಾನಂದ ಅವರು ತಂಗಿದ್ದಂಥ ಸ್ಥಳ ಇವತ್ತು ವಿವೇಕ ಸ್ಮಾರಕವಾಗಿ ರೂಪುಗೊಂಡಿದೆ. ಮೈಸೂರಿನ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿ ಭವ್ಯವಾದಂತಹ ವಿವೇಕ ಸ್ಮಾರಕ ನಿರ್ಮಾಣ ಆಗಿರ್ತಕ್ಕಂಥದ್ದನ್ನು ನೋಡ್ಬೋದು. ಈ ಭವ್ಯವಾದಂತಹ ವಿವೇಕ ಸ್ಮಾರಕವನ್ನು ಇದೇ ಆಗಸ್ಟ್ 1ರಂದು ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಉದ್ಘಾಟನೆಗೆ ಆಗಲೇ ಸರ್ವಸನ್ನದ್ಧವಾಗಿರ್ತಕ್ಕಂತಹ ಭವ್ಯವಾದಂತಹ ಸುಮಾರು 4 ಅಂತಸ್ತಿನ ವಿವೇಕ ಸ್ಮಾರಕ ಕಟ್ಟಡವನ್ನು ನೀವು ಇಲ್ಲಿ ಗಮನಿಸ್ಬೋದು. 3 ಭಾಗಗಳಲ್ಲಿ ಈ ಒಂದು ವಿವೇಕ ಸ್ಮಾರಕವನ್ನು ನಿರ್ಮಾಣ ಮಾಡಲಾಗಿದೆ. ಬಹಳ ಮುಖ್ಯವಾಗಿ 1893ರಲ್ಲಿ ಚಿಕಾಗೋದಲ್ಲಿ ನಡೆದಂಥ ವಿಶ್ವ ಧರ್ಮ ಸಂಸತ್ ಏನಿತ್ತು, ಆ ಒಂದು ಸಂಸತ್ಗೆ ಭಾಗವಹಿಸಲು ಸ್ವಾಮಿ ವಿವೇಕಾನಂದ ಅವರು ಈ ಒಂದು ಸ್ಥಳದಲ್ಲೇ ಕೂಡ ಮೊದಲ ಬಾರಿಗೆ ಮನಸ್ಸನ್ನು ಮಾಡಿದ್ರು ಅಂತ ಇರುವಂಥದ್ದು. ಹಾಗಾಗಿ ಮೈಸೂರಿಗೆ 1892ರಲ್ಲಿ ಬಂದಂಥ ಸಂದರ್ಭದಲ್ಲಿ, ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಉಳ್ಕೊಂಡಿದ್ದಂಥ ಈ ಒಂದು ಸ್ಥಳ ಏನಿದೆ ಅದನ್ನು ಸ್ಮಾರಕವಾಗಿ ನಿರ್ಮಾಣ ಮಾಡಬೇಕು ಅಂತೇಳಿ ಮೈಸೂರಿನ ರಾಮಕೃಷ್ಣ ಆಶ್ರಮ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು. ಆ ಫಲವಾಗಿ ಈಗ ಒಂದು ಭವ್ಯವಾದಂಥ ಕಟ್ಟಡವನ್ನು ಕಟ್ಟಲಾಗಿದೆ. ಬಹಳ ಮುಖ್ಯವಾಗಿ ಸ್ವಾಮಿ ವಿವೇಕಾನಂದ ಕಲ್ಚರಲ್ ಯೂತ್ ಸೆಂಟರ್ ಅಂದರೆ ಯುವಕರಿಗೆ ಸ್ವಾಮಿ ವಿವೇಕಾನಂದರ ಪ್ರೇರಣೆಯನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಈ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಲಾಗಿದೆ. 3 ಭಾಗಗಳಾಗಿ ಈ ಒಂದು ಸ್ಮಾರಕವನ್ನು ನಾವು ನೋಡ್ಬೋದು. ಮೊದಲಿಗೆ 2 ಕಟ್ಟಡಗಳೇನಿದೆ, ಕಟ್ಟಡಗಳಲ್ಲಿ ಒಂದು 65 ಜನರು ಕುಳಿತು ನೋಡುವಂತಹ ಆಂಪಿ ಥಿಯೇಟರನ್ನು ಮಾಡಲಾಗಿದೆ. ಅದೇ ರೀತಿಯಾಗಿ ಸೆಮಿನಾರ್ಗಳ ಸಭಾಂಗಣಗಳು ಇರತಕ್ಕಂಥದ್ದು. ಯುವಕರಿಗಾಗಿ ಸ್ವಾಮಿ ವಿವೇಕಾನಂದ ಅವರ ವಿಚಾರಧಾರೆಯನ್ನು ತಲುಪಿಸುವಂತಹ ಭವ್ಯವಾದ ಲೈಬ್ರರಿಯನ್ನು ಕೂಡ ಮಾಡಲಾಗಿದೆ. ಇನ್ನು ಕೊನೆ ಹಂತದ ಕೆಲಸಗಳು ಆಗ್ತಾ ಇರ್ತಕ್ಕಂಥದ್ದು. ಈ ಒಂದು ಸ್ಥಳಕ್ಕೆ ಶಿಲಾನ್ಯಾಸ ಏನಿದೆ, ಶಿಲಾನ್ಯಾಸವನ್ನು ಅಂದರೆ ಈ ಒಂದು ಕಟ್ಟಡದ ಉದ್ಘಾಟನೆಗೂ ಕೂಡ ಈಗಾಗಲೇ ಎಲ್ಲ ರೀತಿಯಾದ ಸಿದ್ಧತೆಗಳನ್ನ ಮಾಡಲಾಗಿದೆ. ಮುಖ್ಯವಾಗಿ ಏನು 1892ರಲ್ಲಿ ಮೈಸೂರಿಗೆ ಭೇಟಿ ಕೊಟ್ಟಂಥ ವಿವೇಕಾನಂದ ಅವರು ಏನಿದ್ರು, ಅವರು ಸ್ವಾಮಿ ವಿವೇಕಾನಂದ ಅವರು ಈ ಒಂದು ಕಟ್ಟಡದಲ್ಲೇ ಉಳ್ಕೊಂಡಿದ್ರು ಅಂತೇಳಿ, ಅದಕ್ಕಾಗಿಯೇ ಕೂಡ ಅವರ ಭಾವಚಿತ್ರಗಳನ್ನು ಕೂಡ ಇಲ್ಲಿ ಎಲ್ಲ ಕಡೆಯೂ ಕೂಡ ಹಾಕಿ ಅದನ್ನು ತಿಳಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ನೀವು ಇಲ್ಲಿ ಒಳಗೆ ಹೋದರೆ ಈಗ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಅದರ ಮಾಹಿತಿಯನ್ನು. ಏನೋ ಮೈಸೂರಿನಲ್ಲಿರ್ತಕ್ಕಂತಹ ರಾಮಕೃಷ್ಣ ಆಶ್ರಮ ನಿರ್ಮಿಸ್ತಾ ಇರ್ತಕ್ಕಂಥ ಈ ಒಂದು ಸ್ಮಾರಕ ಏನಿದೆ, ಸ್ಮಾರಕ ಈಗಾಗಲೇ ಕಡೆ ಹಂತಕ್ಕೆ ಬಂದಿರತಕ್ಕಂಥದ್ದು. ಇದು ಯುವಜನ ಕೇಂದ್ರಿತ ಸಾಂಸ್ಕೃತಿಕ ಸಂಸ್ಥೆಯಾಗಿ ರೂಪುಗೊಂಡಿರ್ತಕ್ಕಂಥದ್ದು. ಇಲ್ಲೂ ಕೂಡ ನೀವಿಲ್ಲಿ ಗಮನಿಸ್ಬೋದು. ಏನೋ ಸ್ವಾಮಿ ವಿವೇಕಾನಂದರ ಮೂರ್ತಿಯನ್ನು ಕೂಡ ಈಗಾಗಲೇ ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ. ಇಲ್ಲಿಗೆ ಬರ್ತಕ್ಕಂಥ ಯುವಕರೆಲ್ಲ ಏನಿದ್ದಾರೆ ಅವರೆಲ್ಲರೂ ಕೂಡ ಅವರ ವಿಚಾರಧಾರೆಗಳನ್ನು ತಮಗೆ ಅಳವಡಿಸ್ಕೊಳ್ಬೇಕು ಅನ್ನೋದು ಕೂಡ ಈ ಒಂದು ಸ್ಮಾರಕದ ಉದ್ದೇಶ ಆಗಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಹಲವು ಸಣ್ಣ ಸಣ್ಣ ಅವಧಿಯ ಕೋರ್ಸ್ಗಳು ಕೂಡ ಇರ್ತವೆ. ಇಲ್ಲಿ ಮ್ಯೂಸಿಯಂ ಕೂಡ ಇರುತ್ತೆ. ಅದೇ ರೀತಿಯಾಗಿ ಪಕ್ಕದ ಕೊಠಡಿಯನ್ನು ಕೂಡ ನೀವು ಇಲ್ಲಿ ಗಮನಿಸ್ಬೋದು. ಪಕ್ಕದ ಕೊಠಡಿಯಲ್ಲೂ ಕೂಡ ವಿವೇಕಾನಂದ ಅವರು ತಂಗಿದ್ದಂಥ ಒಂದು ಸ್ಥಳ ಏನಿತ್ತು, ಆ ಒಂದು ಸ್ಥಳದಲ್ಲೂ ಕೂಡ ಅವರ ನೆನಪಿನಾರ್ಥಕವಾಗಿ ಸಾಕಷ್ಟು ಫೋಟೋಗಳನ್ನು ಕೂಡ ಇಲ್ಲಿ ಇಟ್ಟಿರ್ತಕ್ಕಂಥದ್ದನ್ನು ಕೂಡ ಇಲ್ಲಿ ನೀವು ಗಮನಿಸ್ತಾ ಹೋಗ್ಬೋದು. ಆ ಕಾಲದಲ್ಲಿ ಇದ್ದಂತಹ ಫೋಟೋಗಳೇನಿದ್ವೋ ಅವೆಲ್ಲವನ್ನು ಕೂಡ ಮಾಡುವಂಥ ಪ್ರದರ್ಶನಕ್ಕೆ ಇಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮತ್ತು ಇಲ್ಲಿ ಬೋಧನೆಗಳ ಪ್ರದರ್ಶನದ ಜೊತೆಗೆ ಏನೋ ಮ್ಯೂಸಿಯಮನ್ನು ಕೂಡ ವಿವೇಕಾನಂದ ಅವರ ಪರಿಚಯವನ್ನು ಮಾಡುವಂಥ ಮ್ಯೂಸಿಯಂ ಏನಿದೆ, ಆ ಮ್ಯೂಸಿಯಮನ್ನು ಕೂಡ ಈ ಒಂದು ಸ್ಮಾರಕದಲ್ಲಿ ಅಳವಡಿಸಿದ್ದಾರೆ. ಒಟ್ಟಾರೆಯಾಗಿ ಯುವಕರಿಗೆ ವಿವೇಕಾನಂದ ಅವರ ವಿಚಾರಧಾರೆಯನ್ನು ಸಂಪೂರ್ಣವಾಗಿ ತಿಳಿಸುವಂತಹ ಒಂದು ಸಮಗ್ರವಾದಂತಹ ಒಂದು ಧ್ಯಾನ ಕೇಂದ್ರವನ್ನು ಈಗ ಸಂಪೂರ್ಣವಾಗಿ ಮಾಡಲಾಗಿದ್ದಾರೆ. ಅದರ ಹೆಸರೇ ಕೂಡ ಈಗ ಏನು ವಿವೇಕ ಸ್ಮಾರಕ ಆಗಿರ್ತಕ್ಕಂಥದ್ದು. ಈ ಒಂದು ಸ್ಮಾರಕವನ್ನು ಆಗಸ್ಟ್ 1ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟನೆಯನ್ನು ಮಾಡ್ತಾರೆ. ಏನು ಅವರು ಇದು 2 ದಿನಗಳ ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು. ಮೊದಲ ದಿನ ಸ್ವಾಮಿ ವಿವೇಕಾನಂದರ ಈ ಒಂದು ಸ್ಮಾರಕ ಏನಿದೆ, ಈ ಸ್ಮಾರಕವನ್ನು ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿದ ನಂತರದಲ್ಲಿ 2ನೇ ದಿನವೂ ಕೂಡ ಗಣ್ಯರು ಸಂಪೂರ್ಣವಾದ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಮೈಸೂರಿನಲ್ಲಿ ವಿವೇಕಾನಂದ ಅವರ ಆ ಒಂದು ಭೇಟಿಯ ನೆನಪಿನಾರ್ಥವಾಗಿ ಸ್ಮಾರಕವನ್ನು ಮಾಡಬೇಕು ಅಂತೇಳಿ ಬಹುದಿನಗಳಿಂದಲೂ ಕೂಡ ರಾಮಕೃಷ್ಣ ಆಶ್ರಮ ಪ್ರಯತ್ನವನ್ನು ಮಾಡ್ತಾಯಿತ್ತು. ಆ ಒಂದು ಪ್ರಯತ್ನದ ಫಲವಾಗಿ ಈಗ ಒಂದು ಭವ್ಯವಾದಂಥ ಸ್ಮಾರಕ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸ್ಮಾರಕದ ಮೂಲಕವಾಗಿ ಇಲ್ಲಿ ಇರ್ತಕ್ಕಂಥ ಯುವ ಜನತೆಗೆ ಸ್ವಾಮಿ ವಿವೇಕಾನಂದ ಅವರ ವಿಚಾರಧಾರೆಗಳನ್ನು ಅವರಿಗೆ ತಲುಪಿಸುವಂಥ ಕೆಲಸವನ್ನು ರಾಮಕೃಷ್ಣ ಆಶ್ರಮ ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.